ಎಲ್ಲ ಹಾಕಂಗೆ ಹೊಡಿತಾರೆ ಅಷ್ಟೇ ನನಗೆ ಇವತ್ತು ಗಾಂಧಿನಗರದ ರಾಮ ಮಂದಿರ ದೇವಸ್ಥಾನದಲ್ಲಿ ನಮ್ಮ ನಾಯಕರು ಮಾಜಿ ಶಾಸಕರಾದಂಥ ಶ್ರೀನಿವಾಸ್ ಅವರು ಇದಕ್ಕೆ ಅಧ್ಯಕ್ಷರು. ಅವರು ವರ್ಷ ಅದ್ದೂರಿಯಾಗಿ ಇಲ್ಲಿ ರಾಮನವಮಿಯನ್ನು ಆಚರಣೆ ಮಾಡ್ತಾರೆ. ಅದರ ಭಾಗವಾಗಿ ಇವತ್ತು ಕೂಡ ಅವರ ಎಲ್ಲ ಟ್ರಸ್ಟಿಗಳು ಸ್ನೇಹಿತರು ಸೇರಿ ಇವತ್ತು ರಾಮ ಮಂದಿರದಲ್ಲಿ ರಾಮನವಮಿಯನ್ನು ಆಚರಣೆ ಮಾಡಿದ್ದಾರೆ. ಅದರ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಎಲ್ಲರಿಗೂ ಶ್ರೀರಾಮ ಒಳ್ಳೆಯದು ಮಾಡಲಿ, ಭಗವಂತ ಅವರೆಲ್ಲರಿಗೂ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡಿದ್ದೀನಿ. ಮತ್ತು ಮಾಜಿ ಶಾಸಕರಂಥ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಸರ್ವರಿಗೂ ಒಂದು 7-8 ಸಾವಿರ ಜನಕ್ಕೆ ಮಜ್ಜಿಗೆ ಮತ್ತು ಪಾನಕ ವಿತರಣೆ ನಡೀತಾ ಇದೆ. ಮತ್ತು ಏನು ಒಂದು 9 ದಿನಗಳ ಕಾರ್ಯಕ್ರಮ ಇದೆ. ಅದರಂತೆ 2ನೇ ತಾರೀಕು ಸಂಜೆ ಸಾರ್ವಜನಿಕವಾಗಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಅದರಲ್ಲಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಬೇಕು. ಮತ್ತು 4ನೇ ತಾರೀಕು ಅದ್ದೂರಿ ಒಂದು ಮೆರವಣಿಗೆ ಮಾಡೋದ್ರ ಮೂಲಕ ಏನು ಮಂಡ್ಯ ಗಾಂಧಿನಗರ ನೋಡಿ ರಸ್ತೆ ವಿ ರಸ್ತೆ ಅಲ್ಲೆಲ್ಲ ಒಂದು ಆಂಜನೇಯ ವಿಗ್ರಹ ಮತ್ತು ರಾಮನ ವಿಗ್ರಹನ ಮೆರವಣಿಗೆ ಮೂಲಕ ನಾವು ತಗೊಂಡೋಗಿ ಒಂದು ಒಳ್ಳೆಯ ಉತ್ಸವ ಮಾಡ್ತೀವಿ. ಈ ದಿನ ಶ್ರೀರಾಮ ನವಮಿಯ ಪ್ರಯುಕ್ತ ಪಾನಕ, ಹೆಸರು ಬೇಳೆ ಹಾಗೂ ನೀರು ಮಜ್ಜಿಗೆಯನ್ನು ಮಾಡಿ ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಹಂಚುವುದರ ಮೂಲಕ ಶ್ರೀರಾಮ ನವಮಿಯ ಒಂದು ಮಹತ್ವವನ್ನು ಸಾರಿದ್ದಾರೆ. ರಾಮ ಎಂದರೆ ಭಕ್ತಿ, ರಾಮ ಎಂದರೆ ಭಾವ, ರಾಮ ಎಂದರೆ ಯಶಸ್ಸು, ರಾಮ ಎಂದರೆ ಕೀರ್ತಿ, ರಾಮ ಎಂದರೆ ಬೆಳಕು. ಆ ಶ್ರೀರಾಮ ಎಂದರೆ ನಮ್ಮ ಹಿಂದೂ ಧರ್ಮದ ಮಹತ್ವವನ್ನು ಸಾರುವಂಥ ಏಕೈಕವಾದ ಒಂದು ದಿವ್ಯನಾಮ. ಯುಗಾದಿ ತೀರದ 9 ದಿನಕ್ಕೆ ಏನು ವರ್ಷ ನಾವು ಹಿಂದೂ ಸಂಪ್ರದಾಯ ಪ್ರಕಾರ ಶ್ರೀರಾಮನವಮಿನ ಆಚರಣೆ ಮಾಡ್ತೀವಿ. ಆ ರೀತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವರ್ಷ ಇದೇ ರೀತಿ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು 3 ವರ್ಷದಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ನಾವು ಮಜ್ಜಿಗೆ, ಪಾನಕ, ಹೆಸರು ಬೇಳೆ ಎಲ್ಲ ದೇವರಿಂದ ಅರ್ಪಿಸ್ತಾ ಇದ್ದೀವಿ, ದೇವ್ರ ಕಡೆಯಿಂದ ಅರ್ಪಿಸ್ತಾ ಇದ್ದೀವಿ ಜನಗಳಿಗೆ, ಸಾರ್ವಜನಿಕರಿಗೆ. ಮತ್ತು ಪ್ರತಿ ವರ್ಷ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ಇದೇ ಥರ ಜನಗಳೆಲ್ಲ ಆದರ್ಶವಾಗಿರಲಿ, ಪ್ರತಿ ವರ್ಷ ನಡೆಸ್ತಾನೆ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. 10 ಗಂಟೆವರೆಗೂ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ವಿಶೇಷವಾದಂಥ ಪೂಜೆ, ಅರ್ಚನೆ, ಪ್ರಸಾದ ಎಲ್ಲವನ್ನು ನಮ್ಮ ದೇವಸ್ಥಾನದ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಭಕ್ತಾದಿಗಳ ಸಹಾಯ ಸಹಕಾರದಿಂದ ಎಲ್ಲ ಕಾರ್ಯವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಲ್ಪ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. 9 ದಿನಗಳ ಕಾಲ ನಮ್ಮ ರಾಮ ಮಂದಿರದಲ್ಲಿ ರಾಮನವಮಿ ಉತ್ಸವ ನಡೀತಾ ಇರುತ್ತದೆ.